ಹಲೋ, ಎಲ್ಲರೂ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ರಚಿತ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಮೈ ವ್ಲಾಗ್. ಇವತ್ತಿನ ದಿನ ನೀವು ತಮ್ಮನೇಲಿ ನೋಡಿರಬಹುದು, ದಿಸ್ ಈಸ್ ಮೈ ಸ್ಮಾಲ್ ಕಿಚನ್ ಆ್ಯಂಡ್ ಬ್ಯೂಟಿಫುಲ್ ಕಿಚನ್. ನಾವು ಅಡುಗೆ ಮಾಡಬೇಕಾದ್ರೆ ಮಾತ್ರ ಈ ರೀತಿ ಆಗಿರುತ್ತೆ. ಇದು ಎಲ್ಲರ ಮನೇಲೂ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಕಿಚನಲ್ಲಿ ನಾವು ಅಡುಗೆ ಮಾಡ್ತಾಯಿದ್ದೀವಿ ಅಂತ ಅಂದಾಗ ಈ ರೀತಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಸ್ಪ್ರೆಡ್ ಆಗಿರುತ್ತೆ. ಬಟ್ ಇದನ್ನು ನಾವು ಯಾವ ರೀತಿ ಕ್ಲೀನ್ ಮಾಡ್ತೀವಿ ಅನ್ನೋದು ಟಾಸ್ಕಿಂಗ್ ಆಗಿರುತ್ತೆ. ಇದು ನಾವು ಮಕ್ಕಳನ್ನ ಕಳಿಸ್ಬೇಕಾದ್ರೆ ಆಗಿರುವಂಥ ಗಲಿಬಿಲಿಲಿ ಆಗಿರುವಂಥ ಒಂದು ಸ್ಪ್ರೆಡ್ಡಿಂಗ್, ಏನು ಮಾಡೋಕ್ಕಾಗಲ್ಲ. ಸೊ ಅದಾದಮೇಲೆ ಕ್ಲೀನಿಂಗ್ ನಾವು ಯಾವ ರೀತಿ ಮಾಡ್ತೀವಿ, ಯಾವ ರೀತಿ ಇಟ್ಕೊಳ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ ಫೈನ್. ಇದು ನೀವು ನೋಡ್ತಾ ಇರ್ಬೋದು, ಈ ರೀತಿ ವಾರ್ಡ್ರೋಬ್ಸ್ನ ಅರೇಂಜ್ಮೆಂಟ್ ಮಾಡಿದ್ದಾರೆ. ಇಲ್ಲಿ ನಾವು ಎಷ್ಟು ಐಟಮ್ಸ್ ಬೇಕು, ಎಷ್ಟು ಕಬೋರ್ಡಲ್ಲಿ ಎಷ್ಟು ಐಟಮ್ಸ್, ಎಷ್ಟು ಪಾತ್ರೆಗಳು ಬೇಕಿದ್ರೂ ನಾವಲ್ಲಿ ಸ್ಟೋರ್ ಮಾಡ್ಕೋಬಹುದು. ತುಂಬ ಇಡಿಸುತ್ತೆ. ನಾವು ಕೆಳಗಡೆ ಎಲ್ಲ ಇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡ್ರೆ ಸಾಕು. ಬಿಕಾಸ್ ಪಾತ್ರೆಗಳು ಜಾಸ್ತಿ ಇದ್ರೇ ಕಿಚನೆಲ್ಲ ಚೆನ್ನಾಗಿ ಕಾಣಿಸಲ್ಲ. ಸೊ ಹಾಗಾಗಿ ಎಲ್ಲ ಪಾತ್ರೆಗಳನ್ನ ಮೇಲ್ಗಡೆ ಇಟ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಇಟ್ಕೊಂಡ್ರೆ ಸಾಕಾಗುತ್ತೆ. ಇದು ಸ್ಮಾಲ್ ಚಿಮ್ನಿ. ಈ ಕಿಟಕಿಲಿ ಚೆನ್ನಾಗಿ ಬಿಸಿಲು ಬರುತ್ತೆ. ಬಿಸಿಲು ಬಂದಾಗ ಸೂರ್ಯನ ಕಿರಣ ಮುಖಕ್ಕೆ ಹೊಡಿತಾ ಇರುತ್ತೆ ಅಡುಗೆ ಮಾಡಬೇಕಾದ್ರೆ. ಸೊ ಸೂಪರಾಗಿರುತ್ತೆ, ಒಂಥರ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಏನಾದರೂ ಸ್ಟೋರ್ ಮಾಡ್ಕೋಬೋದು. ಸಾಂಬಾರು ಪುಡಿ, ಖಾರದ ಪುಡಿ, ಈ ರೀತಿ ಸ್ಟೋರ್ ಮಾಡ್ಕೋಬಹುದು. ಅದಾದಮೇಲೆ ಇಲ್ಲಿ ಕೆಳಗಡೆ ಪೋರ್ಷನಲ್ಲಿ ನಾನಿಲ್ಲಿ ಇದು ಉದ್ದಿನಬೇಳೆ, ಕಡಲೆಬೇಳೆ ಈ ರೀತಿ ಸ್ಟೋರ್ ಮಾಡ್ಕೊಂಡಿದ್ದೀನಿ. ಇದೆಲ್ಲ 1 kg ಇಡಿಸುತ್ತೆ. ಸೊ ನಮ್ಗೆ ಎಷ್ಟು ಬೇಕೋ ಅಷ್ಟು ಅಂದರೆ ಇದು ಫುಲ್ ಸ್ಟೋರ್ ಮಾಡ್ಕೋತೀವಿ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತೀವಿ. ಇದು ಫ್ಲಿಪ್ಕಾರ್ಟಿಂದ ತರಿಸಿದ್ದು ಸ್ಟ್ಯಾಂಡು. ಸೊ ತುಂಬ ಚೆನ್ನಾಗಿದೆ ಈ ಸ್ಟ್ಯಾಂಡು. ಇದು ಯೂಸ್ಫುಲ್ ಅಂತಲೇ ಅನಿಸುತ್ತೆ. ಈ ಥರ ಉಪ್ಪು ಅದು ಇದು ಹಾಕಿ ಇಡೋದಕ್ಕೆ ಚೆನ್ನಾಗಿದೆ. ಇದು ಸ್ಟ್ಯಾಂಡ್ಸ್, ಪ್ಲೇಟ್ಸ್ ಇಡೋದಕ್ಕೆ. ಓಕೆ, ಈ ರೀತಿ ಇದೆ ನನ್ನ ಕಿಚನ್. ಇದರಲ್ಲಿ ಪಾತ್ರೆಗಳು ತುಂಬ ಇಡಿಸುತ್ತೆ. ಈ ಒಂದು ಪೋರ್ಷನಲ್ಲಿ ಪಾತ್ರೆಗಳು ತುಂಬ ಚೆನ್ನಾಗಿ ಇಡಿಸುತ್ತೆ. ಮತ್ತು ಇದನ್ನು ಶಟರ್ ಹಾಕಿಸ್ಬೇಕಾಗಿತ್ತು, ಬಟ್ ಹಾಕಿಸಿಲ್ಲ. ಶಟರ್ ಹಾಕ್ಸಿದ್ರೆ ಕಂಪ್ಲೀಟ್ಲಿ ಕ್ಲೋಸ್ ಆಗೋದು ಮತ್ತು ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ಸ್ಟ್ಯಾಂಡ್ ಇದೆಯಲ್ಲ, ಈ ಸ್ಟ್ಯಾಂಡ್ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಈ ಒಂದು ಕಿಚನ್ಗೆ ಇದೊಂಥರ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಐಟಮ್ಸ್ ನಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೋಬಹುದು. ಆಯಿತಾ? ನಮಗೆ ಏನು ಬೇಕು ಐಟಮ್ಸ್ ಅದನ್ನೆಲ್ಲ ನೀಟಾಗಿ ಜೋಡಿಸ್ಕೋಬಹುದು. ನಾನು ಈ ರೀತಿ ಇಟ್ಕೊಂಡಿದ್ದೀನಿ. ಮತ್ತು ಈ ಸೈಡ್ ಇದೆಯಲ್ಲ, ಅದು ಶೋಕೇಸ್ ಥರ ಇದೆ, ಕ್ಲೋಸಿಂಗ್ ವಾಸ್ ಥರ ಇದೆ. ಅಂದರೆ ಗ್ಲಾಸ್ ಶೋ ಥರ ಇದೆ. ಅಂದರೆ ಒಳಗಡೆ ಏನಾದರೂ ಐಟಮ್ಸ್ ಇಡಬಹುದು, ಆ ಥರ ಇದೆ. ಅದಾದಮೇಲೆ ಇಷ್ಟೇ ಕಿಚನ್ನು. ಇಲ್ಲೆಲ್ಲ ವಾರ್ಡ್ರೋಬ್ಸ್ ಇದೆ. ನಮಗೆ ಏನು ಬೇಕೋ ಅದನ್ನು ನಾವು ನೀಟಾಗಿ ಜೋಡಿಸ್ಕೋಬಹುದು. ನಾನಿಲ್ಲಿ ಈ ರೀತಿ ಜೋಡಿಸ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಜೋಡಿಸ್ಕೋಬೋದು. ನಮಗೆ ಹೆಂಗೆ ಇಷ್ಟ ಬರುತ್ತೋ ಹಾಗೆ ಇಟ್ಕೋಬೋದು. ಸೊ ನಾನು ಈ ರೀತಿ ನೀಟಾಗಿ ವಾಶ್ ಮಾಡಿ ಎಲ್ಲ ಕ್ಲೀನಾಗಿ ಅದರ ಶೀಟ್ಸ್ ಎಲ್ಲ ಹಾಕಿ, ಅದು ಅಲ್ಲಿ ಕೆಳಗಡೆ ಶೀಟ್ ಏನಾಗುತ್ತೆ ಅಂದರೆ ನೀರು ಬಿದ್ದು ಸ್ಟೀಲೆಲ್ಲ ರಸ್ಟ್ ಹಿಡಿಯುತ್ತೆ. ಸೊ ಹಾಗಾಗಿ ನಾವು ಅದನ್ನು ಏನು ಮಾಡಬೇಕಂದ್ರೆ ರಸ್ಟ್ ಹಿಡಿಯಿಲ್ದಂಗೆ ನೀಟಾಗಿ ಅದೆಲ್ಲ ಒರೆಸಿ ಇಡಬೇಕು. ಅದ್ರ ಬದಲು ಒರೆಸೋಕ್ಕೆಲ್ಲ ಟೈಮ್ ಇಲ್ಲ ಅನ್ನೋರು ಸ್ವಲ್ಪ ತೊಳೆದ್ಬಿಟ್ಟು ಒಂದು ಸೈಡಲ್ಲಿ ಇಟ್ಟು ಒಣಗಿದ ಮೇಲೆ ಈ ರೀತಿ ಇಡಬಹುದು. ಇಲ್ಲೆಲ್ಲ ನಾವು ರೇಷನ್ ಐಟಮ್ಸ್ ಹಾಕಿ ಅದು ಇದು ಎಲ್ಲ ಸ್ಟೋರ್ ಮಾಡ್ಕೊಂಡಿದ್ದೀವಿ. ಎಲ್ಲ ಏನು ಬೇಕೋ ಅದನ್ನು ಐಟಮ್ಸ್ ಇಟ್ಕೊಂಡಿದ್ದೀವಿ. ಇಲ್ಲಿ ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು ಈ ರೀತಿ ಇಟ್ಕೊಂಡಿದ್ದೀವಿ. ಮೆಂತ್ಯ ಹಿಟ್ಟು, ಈ ರೀತಿ ನಮಗೆ ಯಾವ್ಯಾವ ಹಿಟ್ಟು ಬೇಕು, ಐಟಮ್ಸ್ ಏನೇನು ಬೇಕೋ ಅದು ಎಲ್ಲದನ್ನು ನಾವು ಈ ರೀತಿ ಸ್ಟೋರ್ ಮಾಡ್ಕೊತೀವಿ. ಆಮೇಲೆ ಈ ರೀತಿ ಕಬೋರ್ಡ್ಸ್ ಮಾಡಿಸಿದ್ರೆ ಒಂದು ಬೆನಿಫಿಟ್ಸ್ ಏನು ಅಂತಂದರೆ, ನಮ್ಮ ಪಾತ್ರೆಗಳೆಲ್ಲ ನಾವು ಕೆಳಗಡೆ ಇಟ್ಕೊಂಡಾಗ ಕಾಣಿಸುತ್ತಲ್ವ, ಅದು ಎಲ್ಲ ಏನಾಗುತ್ತೆ ಮೇಲ್ಗಡೆ ಎಷ್ಟು ಬೇಕಿದ್ರೂ ಸ್ಟೋರ್ ಮಾಡ್ಬೋದು. ಬಟ್ ಕಾಣಿಸಲ್ಲ ಮತ್ತು ಯಾರು ಬಂದರೂ ಎಷ್ಟು ನೀಟಾಗಿದೆಲ್ಲ ಮನೆ ಅಂತ ಅನಿಸುತ್ತೆ. ಸೊ ಅದು ಬೆನಿಫಿಟ್ಸ್ ಆಗುತ್ತೆ. ಇನ್ನೊಂದು ವಾರ್ಡ್ರೋಬ್ ಇದೆ, ನಾನು ಅದನ್ನು ತೋರಿಸ್ತೀನಿ. ಎಷ್ಟು ಐಟಮ್ಸ್ ಇಡ್ಸುತ್ತೆ ಗೊತ್ತಾ ಅದರಲ್ಲಿ. ಅದು ತುಂಬ ಸಣ್ಣಗಿದೆ, ಬಟ್ ತುಂಬ ಐಟಮ್ಸ್ ಇಡುತ್ತೆ. ನಾವು ತುಂಬ ಐಟಮ್ಸ್ ಇಟ್ಟಿದ್ದೀವಿ ಕೂಡ. ಅದನ್ನು ಇನ್ನೊಂದು ಸಲ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ, ಓಕೆನಾ? ನಾವಿಲ್ಲಿ ಸುಮ್ಮನೆ ಶೋಗೆ ನಮ್ಗೆ ಏನು ಬೇಕೋ ಅದನ್ನು ಜೋಡಿಸ್ಕೊಂಡಿದ್ದೀವಿ. ಮತ್ತು ಈ ಮೇಲ್ಗಡೆ ಇದೆಯಲ್ಲ ಆ ಕಬೋರ್ಡ್ ಒಳಗಡೆನೂ ಅಷ್ಟೇ ಜಾಗ ಮತ್ತು ಸ್ಪೇಸ್ ತುಂಬ ಅಗಲ ಇರೋದ್ರಿಂದ ನಮ್ಮಲ್ಲಿ ಪಾತ್ರೆಗಳು ಜಾಸ್ತಿ ಇದ್ದಾಗ ನಾವು ಸ್ಟೋರೇಜ್ ಕೂಡ ತುಂಬ ಚೆನ್ನಾಗಿ ಮಾಡ್ಕೋಬಹುದು.
ಅದು ಬೆನಿಫಿಟ್ಸ್ ಆಗುತ್ತೆ ಮತ್ತು ಸಿಂಪಲ್ಲಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸೋದಕ್ಕೆ ಹೆಲ್ಪ್ ಆಗುತ್ತೆ. ಈ ರೀತಿ ನನ್ನ ಕಿಚನ್ ಇದೆ. ಸೊ ಸ್ಮಾಲ್ ಆ್ಯಂಡ್ ಬ್ಯೂಟಿಫುಲ್ ಕಿಚನ್ ನಂದು. ಸೊ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಈ ವ್ಲಾಗ್. ಈ ರೀತಿ ಕಿಚನ್ ಇದೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇಷ್ಟ ಆಯಿತು ಅಂತ ಅಂದ್ಕೋತೀನಿ ನನ್ನ ವ್ಲಾಗ್. ಥ್ಯಾಂಕ್ ಯು.